ಶಿವನೇ ಭವರನೆ ಚಿದಂಬರನೆ ಜಟಾಧರನೇ ಅಖಂಡ ಗಜಕರ್ಣನೆ ಭವಾನೇ ವರಗಂಗಾಧರನೆ. ಶಿವನೇ ಭವರನೆ ಚಿದಂಬರನೆ ಜಟಾಧರನೆ ಅಖಂಡ ಗಜಕರ್ಣನೆ ಭವಾನೇ ವರಗಂಗಾಧರನೆ. ಮಹಾದೇವನ ವಿಶ್ವವಿಧಾನ ಕರುಣೆಯೇ ಆನಂದಕಾರಿ ಸೇವೆಯೇ ಬಹುತಾಪಾರಿ ಭಕ್ತರು ದಾರಿ. ಮಹಾದೇವನ ವಿಶ್ವವಿಧಾನ ಕರುಣೆಯೇ ಆನಂದಕಾರಿ ಸೇವೆಯೇ ಬಹುತಾಪಾರಿ ಭಕ್ತರು ದಾರಿ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ. ಕಣ್ಗಳ ಕ್ಷಣವಾಸ್ತವ ಗಜಚರ್ಮಾವರಣೆ ಭವಾನೇ ವರಗಂಗಾಧರನೆ. ಶಿವನೇ ಭವರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾವರಣೆ ಭವಾನೇ ವರಗಂಗಾಧರನೆ. ನಿನ್ನ ಪಾದವು ಶ್ರೀಪಾದಾಯದಿ ಜಡೆಯದೆ ಸುರಲೋಕದಾನೆ ಜಡೆಯದೆ ಬಹುಮಾಲೆ ನಿನ್ನಯ ಲೀಲೆ. ನಿನ್ನ ಪಾದವು ಶ್ರೀಪಾದಾಯದಿ ಜಡೆಯದೆ ಸುರಲೋಕದಾನೆ ಜಡೆಯದೆ ಗುರುಮಾಲೆ ನಿನ್ನಯ ಲೀಲೆ. ಚಂದ್ರಗೋರಲಿ ನಿನ್ನ ನಯನ ವಿಶ್ವದಾನವೇ ನಿನ್ನ ವದನ. ಚಂದ್ರರೋ ರವಿ ನಿನ್ನ ನಯನ ವಿಶ್ವದಾನವೇ ನಿನ್ನ ವದನ. ಸಾಂಬದ ಶಿರಸಾಂಬದ ಗಜಚರ್ಮಾಂಬರನೆ ಭವಾನೇ ವರಗಂಗಾಧರನೆ. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮಾಂಬರನೆ ಭವಾನೇ ವರಗಂಗಾಧರನೆ. ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ. ಬಲಿಯ
ಶಿರಬಾಗಿ ನಮಿಪೆ. ಪ್ರಾಣೇಶ್ವರ ಪಾರ್ವತಿ ಪತಿಯ ಪದಾರಕ್ಕೆ ಶಿರಬಾಗಿ ನಮಿಪೆ. ಭಜಿಸುವ ಭಕ್ತರು ಬರದಳು ಪೊರೆಯುವ. ಪ್ರಾಣೇಶ್ವರ ಪಾರ್ವತಿ ಭಜಿಸುವ ಭಕ್ತರು ಬರದಳು ಪೊರೆಯುವ. ಪತಿಯ ಪದಾರಕ್ಕೆ ಶಿರಬಾಗಿ ನಮಿಪೆ. ಪ್ರಾಣೇಶ್ವರ ಪಾರ್ವತಿ ಕಾಂತನೆ ಏನಿದು ಚಿತ್ತ ಸಂತಾಪವು. ಕಾಂತನೆ ಏನಿದು ಚಿತ್ತ ಸಂತಾಪವು. ಕಾಂತನೆ ಏನಿದು ಚಿತ್ತ ಸಂತಾಪವು. ಭ್ರಾಂತಿಯಿಂದೇತಕ್ಕೆ ಸಂತಸದಿಂದಿರು. ಪ್ರಾಣೇಶ್ವರ ಪಾರ್ವತಿ ಭ್ರಾಂತಿಯಿಂದೇತಕ್ಕೆ ಸಂತಸದಿಂದಿರು. ಪತಿಯ ಪದಾರಕ್ಕೆ ಶಿರಬಾಗಿ ನಮಿಪೆ. ಭಜಿಸುವ ಭಕ್ತರು ಬರದಳು ಪೊರೆಯುವ. ಪತಿಯ ಪದಾರಕ್ಕೆ ಶಿರಬಾಗಿ ನಮಿಪೆ. ಕೇಳು ಬೇಡುವೆ ನೋದವ ಗೌರಿ. ಪಾರ್ವತಿ ಪ್ರಾಣೇಶ್ವರ ಕೇಳು ಬೇಡುವೆ ನೋದವ ಗೌರಿ. ಶರಣರ ಪೊರೆಯುವ ಬಿರುದ ಪೋತಿಹೆ ನಾನು. ಪಾರ್ವತಿ ಪ್ರಾಣೇಶ್ವರ ಶರಣರ ಪೊರೆಯುವ ಬಿರುದ ಪೋತಿಹೆ ನಾನು. ಕೇಳು ಬೇಡುವೆ ನೋದವ ಗೌರಿ. ಪಾರ್ವತಿ ಪ್ರಾಣೇಶ್ವರ ನರರಿಗೆ ಎಲ್ಲ ಪರಿ ಪರಿ ವಿಧದೊಳು. ಪಾರ್ವತಿ ಪ್ರಾಣೇಶ್ವರ ಸುರನರರಿಗೆ ಎಲ್ಲ ಪರಿ ಪರಿ ವಿಧದೊಳು. ಸುರನರರಿಗೆ ಎಲ್ಲ ಪರಿ ಪರಿ ವಿಧದೊಳು. ಶರಣರ ಕಾಯುವೆ ಪರಿತಾದಿಂದಲಿ ನಾನು. ಶರಣರ ಕಾಯುವೆ ತ್ವರಿತದಿಂದಲಿ ನಾನು. ಕೇಳು ಬೇಡುವೆ ನೋಗವ ಗೌರಿ. ಶರಣರ ಪೊರೆಯುವ ಬಿರುದ ಪೋತಿಹೆ ನಾನು. ಶರಣರ ಪೊರೆಯುವ ಬಿರುದ ಪೋತಿಹೆ ನಾನು. ಕೇಳು ಬೇಡುವೆ ನೋಗವ ಗೌರಿ. ಪಾರ್ವತಿ ಪ್ರಾಣೇಶ್ವರ ಈ ಪ್ರಪಂಚದಲ್ಲಿ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ತ್ರಿಮೂರ್ತಿಗಳಾದ ನಾವು ಭಾಗಿಯಾಗಿರುವಂತಹ ಈ ಪ್ರಪಂಚವನ್ನು ಯಾವ ರೀತಿ ಉದ್ಧರಿಸಲಿ? ಸ್ವಾಮಿ ಸಕಲಕ್ಕೂ ತಾವೇ ಕಾರಣಕರ್ತರಾದ ಮೇಲೆ ಎಲ್ಲರನ್ನೂ ತಮ್ಮ ಮಕ್ಕಳಂತೆ ಕಾಪಾಡುವುದು ತಮ್ಮದಲ್ಲವೇ ಸ್ವಾಮಿ? ದಾಕ್ಷಾಯಣಿ ಭೂಲೋಕದಲ್ಲಿ ಒಂದು ವಿನೋದವಾದ ಕಾರ್ಯ ನಡೆದಿದೆ. ಅದು ನಿನಗೆ ತಿಳಿದಿಲ್ಲವೇ? ಸ್ವಾಮಿ ಅಂತ ಕಾರ್ಯವಾವುದು ನನ್ನಲ್ಲಿ ಹೇಳಬಾರದೆ? ಅದು ಅಲ್ಲದೆ ಯಾರೋ ನರಮಾನವರು ತಮ್ಮನ್ನು ಧ್ಯಾನಿಸುತ್ತಿರುವರಲ್ಲ, ಅವರು ಯಾರು ಸ್ವಾಮಿ? ಪಾರ್ವತಿ ಮಧುರಾಪುರದ ಅರಸು ರಾಮಸಿಂಹರಾಜ ಮತ್ತು ಆತನ ಪತ್ನಿಯು ಸುಶೀಲಾದೇವಿಯು ಪುತ್ರ ಸಂತಾನಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಪ್ರಾಣೇಶ್ವರ ಪಾರ್ವತಿ ಹುಡುಗೀಶ ನೀಡುದಯವ ರಾಮ ಸಿಂಹಗೆ. ಪ್ರಾಣೇಶ್ವರ ಪಾರ್ವತಿ ಹುಡುಗೀಶ ನೀಡುದಯವ ರಾಮ ಸಿಂಹಗೆ. ಜಗಕ್ಕೆ ನೀನು ಜನಕನಲ್ಲವೇ? ಪ್ರಾಣೇಶ್ವರ ಪಾರ್ವತಿ ಜಗಕ್ಕೆ ನೀನು ಜನಕನಲ್ಲವೇ? ಕರ್ಣದಿಂದ ನೀಡುವರವ, ಕರ್ಣದಿಂದ ನೀಡುವರವ ಕರವ ಮುಗಿಯುವೆ. ಹುಡುಗೀಶ ನೀಡುದಯವ ರಾಮ ಸಿಂಹ
ನೀಡಲಾರೆ ಪುತ್ರ ವರವ ರಾಮ ಸಿಂಹಗೆ. ಕಾಡಲಾಗದು ತರುಣಿಯಂದನು. ಪಾರ್ವತಿ, ಪ್ರಾಣೇಶ್ವರ, ಕಾಡಲಾಗದು ತರುಣಿಯಂದನು ನೀಡಲಾರೆನು ನೀಡಲಾರೆ ಪುತ್ರ ವರವ ರಾಮ ಸಿಂಹಗೆ. ಜಗಕ್ಕೆ ನೀನು ಜನಕನಲ್ಲವೇ ಲೋಕನಾಯಕ. ಪ್ರಾಣೇಶ್ವರ, ಪಾರ್ವತಿ, ಜಗಕ್ಕೆ ನೀನು ಜನಕನಲ್ಲವೇ ಲೋಕನಾಯಕ. ಸೋಗಿಸುತ್ತಲಿಹರು ನಿನ್ನನು. ಪ್ರಾಣೇಶ್ವರ, ಪಾರ್ವತಿ, ಸೋಗಿಸುತ್ತಲಿಹರು ನಿನ್ನನು ವಿವೇಕದನದಲ್ಲಿ. ರುಡಿಗೀಶ ನೀಡು ದಯವ ರಾಮ ಸಿಂಹಗೆ. ಪೂರ್ವ ಜನ್ಮದ ಫಲವು ಅವರ ಕಾಡುತ್ತಿರ್ಬೋದು. ಪೂರ್ವ ಜನ್ಮದ ಫಲವು ಅವರ ಕಾಡುತ್ತಿರ್ಬೋದು. ನುಡಿಯೊಳಗೆ ರುದ್ರರಾದರು, ನುಡಿಯೊಳಗೆ ರುದ್ರರಾದರು ಇನ್ನೇಕೆ ತರಳರು. ನಿಡಲಾರೆ ಪುತ್ರ ವರವ ರಾಮ ಸಿಂಹಗೆ. ಪಾರ್ವತಿ, ಸ್ವಾಮಿ, ಆ ದಂಪತಿಗೆ ಪುತ್ರ ಸಂತಾನ ಪ್ರಾಪ್ತಿ ಇಲ್ಲವಾದ್ದರಿಂದ ನಾನು ವರವನ್ನು ಕೊಡಲಾರೆ, ನೀನು ಸುಮ್ಮನಿರು. ಸ್ವಾಮಿ, ಅನಾಥ ದೈವ ರಕ್ಷಕ ಎಂಬಂತೆ ಅನಾಥರು ತಮ್ಮನ್ನು ಧ್ಯಾನಿಸುತ್ತಿರುವರು. ಅದು ಅಲ್ಲದೆ ತಾವು ಈ ರೀತಿ ಉದಾಸೀನದಿಂದರೆ ಅವರನ್ನು ಕಾಪಾಡುವರಾರು ಸ್ವಾಮಿ? ಪಾರ್ವತಿ, ಆ ದಂಪತಿಗಳು ವೃದ್ಧರು, ಅವರಿಗಾಗಲೇ ವಯಸ್ಸು ಕಳೆಯಿತು, ಬುದ್ಧಿ ಭ್ರಾಂತಿ ಆಯಿತು. ಇನ್ನೆಲ್ಲಿಂದ ಬರಬೇಕು ಅವರಿಗೆ ಪುತ್ರ ಸೌಭಾಗ್ಯ? ಸ್ವಾಮಿ, ಹಿಂದೆ ಶ್ರೀಹರಿಯು ದಶರಥ ರಾಜನ ಗರ್ಭದಲ್ಲಿ ಜನಿಸಿದಾಗ ದಶರಥ ರಾಜರಿಗೆ ಯೌವನವಿತ್ತು. ನಿಮ್ಮ ಕೃಪಾ ದೃಷ್ಟಿ ಹೊಂದಿದ್ದರೆ ವೃದ್ಧನಾದ ಆ ರಾಮಸಿಂಹನು ಯೌವನ ಪ್ರಯಾಸ್ತಲಾರಲಾಗನೆ. ಪಾರ್ವತಿ, ನೀನು ಏನು ಹೇಳಿದಾಗಿಯೂ ಆ ದಂಪತಿಗಳಿಗೆ ಪುತ್ರ ಸಂತಾನ ಲಭ್ಯವಿಲ್ಲ. ಅಲ್ಲದೆ ಪುತ್ರ ಸಂತಾನವಾದ 7ನೇ ವರ್ಷಕ್ಕೆ ಆ ದಂಪತಿಗಳಿಗೆ ಮರಣ ಉಂಟು. ಸ್ವಾಮಿ, ಅದು ಹೇಗಾದರೂ ಆಗಲಿ ಅವರ ಅಪೇಕ್ಷೆಯನ್ನು ಪರಿಹರಿಸಿಬಿಡಿ ಸ್ವಾಮಿ. ಪಾರ್ವತಿ, ನನ್ನ ಮನಸ್ಸಿಗೆ ಒಪ್ಪದಿದ್ದರೂ ನಿನಗಾಗಿ ಒಪ್ಪಿದ್ದೇನೆ. ನಿನ್ನಿಷ್ಟದಂತೆ ಆ ದಂಪತಿಗಳಿಗೆ ವರವನ್ನಿತ್ತು ಬರುತ್ತೇನೆ. ಆಗಬಹುದೇ? ಹಾಗೆ ಆಗಲಿ ಸ್ವಾಮಿ. ಸುಶೀಲ, ಮನೋಹರ, ಇದೇ ಅಲ್ಲವೇ ಚಿದಂಬರ ಕ್ಷೇತ್ರ? ಹೌದು ಮನೋಹರ, ನಾವು ಇಲ್ಲಿಯೇ ಕುಳಿತು ತಪಸ್ಸನ್ನಾಚರಿಸೋಣ. ಹಾಗೆ ಆಗ್ಲಿ ಪ್ರಾಣೇಶ್ವರ. ಚಂದ್ರಚೂಡ ಮದನಾಂತಪಾಣಿ ಕಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ. ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ. ಭೂತಾಯಿತ ನಮೋ ಭೂತನಾಥ, ನಮೋ ದೇವ ದೇವ, ನಮೋ ಭಕ್ತಬಾಲ, ನಮೋ ದಿವ್ಯ ದೇವ, ನಮೋ ಭೂತನಾಥ. ವೇದಸಾರ ಸದಾ ನಿರ್ವಿಕಾರ,
ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಶುಭ್ರಕಾಶ ಮಹಾಪಾಪನಾಶ ಪರಮಾತ್ಮ ಸದಾ ಶುಕ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧುದಾತ ಕಾಶಿ ವಿಶ್ವನಾಥ ದಯ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಪರಮೇಶ್ವರ ಪ್ರತ್ಯಕ್ಷರಾಗಿ ಬಂದು ನಮ್ಮನ್ನು ಕಾಪಾಡು ದೇವೋ ಕಾಪಾಡು. ಮೆಚ್ಚಿದ ನಿಮ್ಮಯ ಭಕ್ತಿಗೆ ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಸಚ್ಚರಿತರೆ ಸಾಕು ನಿಲ್ಲಿಸಿ ತಪವಾ ನೀಡುವೆನು ಬೇಡಿದವರವಾ ರಾಮಸಿಂಹನಂದ ಭಕ್ತಿಗೆ ಮೆಚ್ಚಿರುವೆನು. ಏನು ವರವನ್ನು ಕೇಳಿಯೋ ಕೇಳು, ನಾನೀಗಲೇ ಕೊಡುವೆನು. ಪರಮಾತ್ಮ ತಮ್ಮ ಕರುಣೆಯಿಂದ ಸಕಲ ಸಂಪತ್ತನ್ನೆಲ್ಲ ಕರುಣಿಸಿರುವಿರಿ. ಆದರೆ ಓರ್ವ ಸುಪುತ್ರರನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ತಂದೆ. ರಾಮಸಿಂಹರಾಜ, ತೆಗೆದುಕೋ ಈ 2 ಹಣ್ಣು ಫಲಗಳನ್ನು. ಶಿವಶರಣೆಯಾದ ಸುಶೀಲಾದೇವಿ ಕೊಡು. ಇದರ ಮಹಿಮೆಯಿಂದ 2 ಪುತ್ರ ಸಂತಾನವಾಗು. ನಾನೀಗಲೇ ಅಂತರ್ಧಾನನಾಗುವೆನು. ಧನ್ಯನಾದೆನು ತಂದೆ, ಧನ್ಯನಾದೆನು. ಸುಶೀಲ, ಹೇಳು ಹೇಳು. ಪರಮಾತ್ಮರು ಪ್ರತ್ಯಕ್ಷರಾಗಿ ಬಂದು ನಮ್ಮ ಬಂಡೆಯ ತನವನ್ನೆಲ್ಲ ಪರಿಹರಿಸಿದ್ದಾರೆ. ತೆಗೆದುಕೋ ಸುಶೀಲ. ಈ 2 ಹಣ್ಣು ಫಲಗಳನ್ನು ಕೊಟ್ಟಿದ್ದಾರೆ. ಈ ಹಣ್ಣುಗಳನ್ನು ಸೇವಿಸಿದರೆ ಇದರ ಮಹಿಮೆಯಿಂದ ನಿನ್ನ ಗರ್ಭದಲ್ಲಿ ಪುತ್ರ ಸಂತಾನವಾಗುವುದಂತೆ. ತೆಗೆದುಕೋ ಸುಶೀಲ. ಬಹಳ ಸಂತೋಷ ಆಯ್ತು ಮನೋಹರ. ನಾರಾಯಣ ನಾರಾಯಣ.
ಕಮಲ ನಯನ ಮನೋವಿಹಾರಿ ಲಕ್ಷ್ಮೀ ಹೃದಯ ವಲ್ಲಭ ನಾರಾಯಣ 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 ದೇವಾ ದಯಾ ಸಾಗರ ದಯಾ ಸಾಗರ ದಯಾ ಸಾಗರ ದಯಾ ಸಾಗರ ದೇವಾ ದಯಾ ಸಾಗರ ನಾರಾಯಣ ನಾರಾಯಣ ಆರು ಬಲರಯ್ಯ ಏನೆನ್ನ ಮಾಯ ಆರು ಬಲರಯ್ಯ ಏನೆನ್ನ ಮಾಯ ತಿಳಿಯಲಾರಿಗೆ ಸಾಧ್ಯವಯ್ಯ ತಿಳಿಯಲಾರಿಗೆ ಸಾಧ್ಯವಯ್ಯ ನಂಬಿ ಕರೆದರೇವೋ ಎನ್ನುವೆನಿ ನಾರಾಯಣ ನಾರಾಯಣ ನಂಬಿ ಕರೆದರೇವೋ ಎನ್ನುವೆನಿ ಬೆಂಬಿಡದೆ ಕಾಯೋ ಕೈತವಾಸ ದೇವಾಸಯ ಸಾಗರ ದಯಾ ಸಾಗರ ದಯಾ ಸಾಗರ ದಯಾ ಸಾಗರ ದೇವಾ ದಯಾ ಸಾಗರ ನಾರಾಯಣ ನಾರಾಯಣ ಆಹಾ ಲೋಕದಲ್ಲಿ ಆ ಪರಮಾತ್ಮ ಲೀಲೆಯು ಬಹಳ ಅದ್ಭುತವಾದದ್ದು. ಬಹುಕಾಲದಿಂದಲೂ ಪುತ್ರಹೀನರಾಗಿದ್ದ ಆ ರಾಮಸಿಂಹ ಸುಶೀಲಾದೇವಿಯರ ಭಕ್ತಿಗೆ ಮೆಚ್ಚಿದ ಆ ಶಂಕರನು ಈರ್ವರು ತರುಣಿ ತಳರನ್ನು ಅನುಗ್ರಹಿಸಿ ಹೋಗಿದ್ದಾನೆ. ನಾರಾಯಣ ನಾರಾಯಣ ಆಹಾ ಸಾಧ್ವಿಮಣಿ ಸುಶೀಲಾದೇವಿ ನೀವಲ್ಲವೇ ಪುಣ್ಯವಂತರು. ನಿಮ್ಮನ್ನು ಪತ್ನಿಯನ್ನಾಗಿ ಪಡೆದ ಆ ರಾಮಸಿಂಹನೇ ಭಾಗ್ಯವಂತನು. ಆಗಲಿ ನಾನೀಗಲೇ ಮಧುರಾಪುರಕ್ಕೆ ಹೋಗಿ ಶಿವಪ್ರಸಾದದಿಂದ ಉದಿಸಿರುವ ಆ ಮಕ್ಕಳನ್ನು ನೋಡಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ ದಾನವ ದೈತ್ಯ ಕುಲ ಸಂಹಾರಿ ತ್ರೈಲೋಕ ಒಡೆಯ ಶ್ವೇತಾಂಬರಧಾರಿ ದಾನವ ದೈತ್ಯ ಕುಲ ಸಂಹಾರಿ ತ್ರೈಲೋಕ ಒಡೆಯ ಶ್ವೇತಾಂಬರಧಾರಿ ಆದರಿಸಯ್ಯ ಮನೋವಿಹಾರಿ ದೇವಾ ದಯಾ ಸಾಗರ ದಯಾ ಸಾಗರ ದಯಾ ಸಾಗರ ದಯಾ ಸಾಗರ ದೇವಾ ದಯಾ ಸಾಗರ ನಾರಾಯಣ ಬಾಳು ಕಂದ ಯುಗ ಯುಗದಿ ಚಿರಂಜೀವಿಯಾಗಿ ಬಾಳಲು ಕಂದ ನೀ ಬಾಳಲು ಜೋ 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 ಕಂದಯ್ಯ ಜೋಗುಳ ವೇಳುವೆ ಕೇಳಯ್ಯ ಜೋ 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 ಕಂದಯ್ಯ ಜೋಗುಳ ವೇಳುವೆ ಕೇಳಯ್ಯ ಮನೆಯನ್ನು ಬೆಳಗು ಮುತ್ತಿನ ಮಣಿಗೆ ನಲಿಯಯ್ಯ 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 ಜೋ ನೆಲರಂತೆ ಬೆಳಕಾಗಿ ಮಲರಂತೆ
ಬಾಳಲು ಗಂಧ ನೀ ಬಾಳಲು ನೆಲರಂತೆ ಬೆಳಕಾಗಿ ಮಲರಂತೆ ತಂಪಾಗಿ ನೆಲರಂತೆ ಬೆಳಕಾಗಿ ಮಲರಂತೆ ತಂಪಾಗಿ ಬಾಳಲು ಕಂದ ನೀ ಬಾಳಲು ನೆಲರಂತೆ ಬೆಳಕಾಗಿ ಮಲರಂತೆ ತಂಪಾಗಿ ನೆಲರಂತೆ ಬೆಳಕಾಗಿ ಮಲರಂತೆ ತಂಪಾಗಿ ಬಾಳಲು ಕಂದ ನೀ ಬಾಳಲು ಜೋ 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 ಕಂದಯ್ಯ ಜೋಗಳ ಬೇಳುವ ಕೇಳಯ್ಯ ಜೋ 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 ಕಂದಯ್ಯ ಜೋಗಳ ಬೇಳುವ ಕೇಳಯ್ಯ ಮನೆಯನ್ನು ಬೆಳಗುವ ಮುತ್ತಿನ ಮಣಿಗೆ ನಲಿಯಯ್ಯ 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 ಜೋ. ಪರಮಾತ್ಮ, ಹಿಂದಿಗೆ ನನ್ನ ಬಂಜೆತನವನ್ನು ಪರಿಹರಿಸಿದೆಯಾ? ಮುಂದಿನ ಸ್ವರ್ಗಕ್ಕೆ ದಾರಿಯನ್ನಿತ್ತೆಯಾ? ಸರ್ವಶಕ್ತನೆಂಬ ನಿನ್ನ ಹೆಸರು ಸಾರ್ಥಕವಾಯಿತು. ನಮ್ಮ ನಗರ ನಾರಿಯನ್ನು ಕರೆಸಿ ಗಂಧಾಕ್ಷತೆ ಇತ್ತು ಆ ಶಂಕರನ ಕೃಪೆಗೆ ಪಾತ್ರರಾಗೋಣ. ಮಹಾರಾಣಿಯು ರುದಿಸಿದ ಬಾಲರ ಆನಂದದಿಂದಲೇ ಆನಂದದಿಂದಲೇ ಅರಸುತ್ತ ಓಣ ಬಾ ಸಖಿ ಬಾ ಬೇಗ ಬಾ ಬಾ ಬನ್ನಿ ಬಾ ಬನ್ನಿ ಬಾ ಬಾ ಮಾಮಣಿಯರೆ ಬಾ ಮಾಮಣಿಯರೆ ಬಾಲರ ನೋಡಲು ಬಾ ಸಖಿ ಬಾ ಬೇಗ ಬಾ. ಈ ದಿವಸ ಮಹಾರಾಣಿಯವರ ಗರ್ಭದಲ್ಲಿ ಪುತ್ರ ಸಂತಾನವಾಗಿರುವುದಂತೆ. ಅಮ್ಮ ಬನ್ನಿ ನಾವಿನ್ನು ಹೋಗೋಣ. ಹಾಗೆ ಆಗಲಿ, ನಡೆಯಿರಿ, ಸಿಗಿ ಹೋಗೋಣ. ಅಮ್ಮ ನಳಿನಾಕ್ಷಿಯರೇ, ನಿಮಗೆ ಶುಭವಾಗಲಿ. ಅಮ್ಮ ನಮ್ಮನ್ನು ಕರೆಸಿದ ಕಾರಣವೇನು? ಅಮ್ಮ, ಬಹುಕಾಲದಿಂದಲೂ ಪುತ್ರಹೀನಳಾದ ನನ್ನ ಗರ್ಭದಲ್ಲಿ ಹಾ ಮಲ್ಲೇಶನ ಕರ್ಣದಿಂದ ತರುಣಿ ತರುಳರು ಜನಿಸಿದ್ದಾರೆ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಗಂಧಾಕ್ಷತೆಯನ್ನು ತೆಗೆದುಕೊಂಡು ಈ ಮಕ್ಕಳನ್ನು ಆಶೀರ್ವದಿಸಿ ಹೋಗತಕ್ಕದ್ದಮ್ಮ. ಹಾಗೆ ಆಗಲಿ ತಾಯಿ, ನಮಗೂ ಬಹಳ ಸಂತೋಷವಾಯಿತು. ಆದ್ದರಿಂದ ನಾವೆಲ್ಲರೂ ಸೇರಿ ಮಕ್ಕಳಿಗೆ ಜೋಗುಳವನ್ನು ಹಾಗೆ ಆಗಲಿ, ನಡೀರಮ್ಮ. ಜೋ ಚಿನ್ನ ಜೋ ಅನ್ನ ಜೋ ಚಿನ್ನ ಜೋ ಅನ್ನ ಜೋ
ಸುಶೀಲ, ಇದೇನು ಇಷ್ಟೊಂದು ಸಂತೋಷವಾಗಿರುವೆಲ್ಲ? ಕಾರಣವೇನು? ಮಹಾಪ್ರಭು, ಮಹಾರಾಣಿಯವರ ಗರ್ಭದಲ್ಲಿ ಒಂದು ಗಂಡು ಮಗು, ಒಂದು ಏನು? ನನ್ನ ವಂಶವು ಇಂದಿಗೆ ಕೊನೆ ಸಾಗಿದೆ. ಧನ್ಯ ಧನ್ಯ ಧನ್ಯನಾದೆನಿಲೆಯೋ. ಧನ್ಯನಾದೆನಿಲೆಯೋ. ಮಾನ್ಯನಾದೆನು ಮಹದೇವನ ದಯವು. ರವಿ ಸಸಿಗಳಂತೆ ಶವಾ ರವಿ ಸಸಿಗಳಂತೆ ಶವಾ ಕಂದನಂ ಆನಂದಿಸುತ್ತೆ ಕಾಲವಂ. ಸುಶೀಲಾ, ಯದು ಕುಲ ರಂಜನ ಬಾಲ ಯದು ಕುಲ ರಂಜನ ಬಾಲ ಗಮನ ಗುಣಮಣಿ ಆರಮ
ಸುಮ ಸಪಗಾರ ಯುವಕರ ಕಾಂತಿಸೋ ಹಾರ ಮನೋಹರ ಯುವಕರ ಕಾಂತಿಸೋ ಹಾರ ಮನೋಹರ ಬಾಲೆ ಮುಗುಲೋಲೆ ಬಾಲೆ ಮುಗುಲೋಲೆ ಕಮಲದೊಳಾಯ ಚನೇತ್ರ ಸಮಶುಭ ಸುಮಶುಭಗಾತ್ರ ಮನೋಹರೇ, ಪರಮೇಶ್ವರನ ಕೃಪೆಗೆ ಪಾತ್ರರಾದ ನಾವಲ್ಲವೇ ಧನ್ಯರು. ಹೌದು ಮನೋಹರ. ಮಂತ್ರಿ ಪ್ರಭು, ಜಾಗೃತಿಯಾಗಿ ಬ್ರಾಹ್ಮಣೋತ್ತಮರನ್ನು ಬರಮಾಡು. ನಗರದಲ್ಲೆಲ್ಲ ಸಕ್ಕರೆ ದಾನವನ್ನು ಮಾಡಿಸು. ಎಲ್ಲರನ್ನು ನಾಮಕರಣೋತ್ಸವಕ್ಕೆ ಬರುವಂತೆಯೇ ಡಂಗುರದ ಮೂಲಕ ಪ್ರಸಿದ್ಧಿಪಡಿಸು. ಅಪ್ಪಣೆ ಪ್ರಭು. ಯಾರಲ್ಲಿ ನಮ್ಮ ಅರಮನೆಯ ಬೃಹತ್ತರನ್ನು ಬರಮಾಡಿ. ಬಡತನ ಬರಬಾರದು ಬ್ರಾಹ್ಮಣರಿಗೆ, ಬಡತನ ಬರಬಾರದು. ಬಡತನ ಬರಬಾರದು ಬ್ರಾಹ್ಮಣರಿಗೆ, ಬಡತನ ಬರಬಾರದು. ಹನ್ನೆರಡು ವರುಷಕ್ಕೆ ತಂಗಿಯ ಮನೆಗೆ ಹೋದೆ, ಹನ್ನೆರಡು ವರುಷಕ್ಕೆ ತಂಗಿಯ ಮನೆಗೆ ಹೋದೆ, ಕಾಲೆಲ್ಲ ಧೂಳೆಂದು ಕಾಲೆಲ್ಲ ಧೂಳೆಂದು ಒಳಗೆ ನಿಲ್ಲೆಂದಳು. ಬಡತನ ಬರಬಾರದು ಬ್ರಾಹ್ಮಣರಿಗೆ, ಬಡತನ ಬರಬಾರದು. ಬಡತನ ಬರೀ ನಿಂತ ಬೆಳಗ್ಗೆ ನಂಬೋದಾರೆ, ಬಡತನ ಬರೀ ನಿಂತ ಬೆಳಗ್ಗೆ ನಂಬೋದಾರೆ. ಹಾಡಿ ಕೊಂಬುವರೆಲ್ಲ ಹಾಡಿ ಕೊಂಬುವರೆಲ್ಲ ಹಾಡಿ ಕೊಂಬುವರೆಲ್ಲ ನಾವು ಬಯಸೇ ಸಂಕಟವ. ಬಡತನ ಬರಬಾರದು ಬ್ರಾಹ್ಮಣರಿಗೆ, ಬಡತನ ಬರಬಾರದು. ಬರಬಾರ್ದಪ್ಪ, ಬರಬಾರ್ದು. ಅದು ಈ ಬ್ರಾಹ್ಮಣರಿಗೆ ಕಷ್ಟ ಅನ್ನೋದು ಬರಬಾರ್ದು, ಬಡತನ ಅನ್ನೋ ಮೊದಲೇ ಬರಬಾರ್ದಪ್ಪ. ಸಹಿಸಕ್ಕೂ ಸಾಧ್ಯವಿಲ್ಲ ಇಂಥ ಕಾಲದಲ್ಲಿ. ಅಂದ ಹಾಗೆ ನಮ್ಮ ಜೊತೆ ನರಹರಿ ಶಾಸ್ತ್ರಗಳು ಬರ್ತೀವಿ ಅಂತ ಹೇಳಿದ್ರು. ನಾವು ರಾಜಗೃಹಕ್ಕೆ ಭೋಜನಕ್ಕೆ ಅಂತ ಹೇಳಿ ಬಂದಿದ್ದೆ. ಆಗೂ ಅವ್ರು ಇನ್ನೂ ಬರ್ತಾನೆ ಇಲ್ಲ ಅಂತ ಕಾಣ್ಲಿಲ್ವಲ್ಲ. ಆಹಾ, ಏನ್ ಮಾಡ್ತಾ ಇದೆಯೋ ಏನೋ. ರಾಜರ ಮನೆ ಭೋಜನ ಅಂದ್ರೆ 3 ಗಂಟೆ ಮುಂಚೆನೆ ಬಂದು ಕೂಡ್ಬೇಕಾಗಿತ್ತು, ಯಾಕೋ ಇನ್ನೂ ಬಂದಿಲ್ಲ. ಸ್ವಾಮಿ ನೋಡ್ರಿ ಬರ್ತಾ ಇದೆ. ಆ ಸೊಂಟನು ಎಳ್ಕೊಂಡು, ಕೋಲುನು ಊರ್ಕೊಂಡು, ಗಂಟುನು ಒತ್ಕೊಂಡು ಬರ್ತಾ ಇದೆ ನೋಡಿ, ಬರ್ತಾ ಇದೆ. ಬರ್ಬೇಕು. ಊರಿಗೆ ಹೋಗಬೇಕಣ್ಣ, ಯಾರ್ಯಾವುದಣ್ಣ ಊರಿಗೆ ಹೋಗಬೇಕಣ್ಣ. ರೀ ಶಾಸ್ತ್ರಗಳೇ, ಊರಿಗೆ ಹೋಗಬೇಕಣ್ಣ, ಯಾರ್ಯಾವುದಣ್ಣ ಊರಿಗೆ ಹೋಗಬೇಕಣ್ಣ. ರೀ ಶಾಸ್ತ್ರಗಳೇ, ಮನೆ ಸ್ವಾಮಿ, ನೀವು ಊರಿಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಊರಿಗೆ ಹೋಗಬೇಕು, ದಾರಿಯನಗೆ ತೋರಬೇಕು. ರೀ ಶಾಸ್ತ್ರಗಳೇ,
ಮಾರಹರಣ ಪೂಜೆಗೆಂದು ಊರೊರೆಲ್ಲ ಓಡರಣ್ಣ ಊರಿಗೆ ನಾವು ಹೋಗಬೇಕಣ್ಣ ದಾರ್ಯಾವುದಣ್ಣ ಊರಿಗೆ ನಾವು ಹೋಗಬೇಕಣ್ಣ. ಈ ಶಾಸ್ತ್ರಿಗಳೇ ಊರಿಗೆ ನಾವು ಹೋಗಬೇಕು ದಾರಿಯನಗೆ ತೋರಬೇಕು ಊರಿಗೆ ನಾವು ಹೋಗಬೇಕು ದಾರಿಯನಗೆ ತೋರಬೇಕು ಮಾರಹರಣ ಪೂಜೆಗೆಂದು ಮಾರಹರಣ ಪೂಜೆಗೆಂದು ಊರೊರೆಲ್ಲ ಹೋದರಣ್ಣ ಊರಿಗೆ ನಾವು ಹೋಗಬೇಕಣ್ಣ ದಾರ್ಯಾವುದಣ್ಣ ಊರಿಗೆ ನಾವು ಹೋಗಬೇಕಣ್ಣ. ಅಯ್ಯಯ್ಯೋ ಈ ನೆತ್ತಿನೂ ಸುಡತ್ತೆ ಈ ಕಾಲೂ ಸುಡತ್ತೆ. ಬಿಸಿಲಿನ ಜಲ್ಪ ತಡೆಯಕ್ ಸಾಧ್ಯವಿಲ್ಲ. ಹಾಳಾದು ವಯಸ್ಸಾದ್ಮೇಲೆ ಈ ಜನ್ಮ ಬದುಕಿರಬಾರ್ದು ಶಾಸ್ತ್ರಿಗಳೇ, ಬದುಕಿರಬಾರ್ದು. ಅಂದ ಹಾಗೆ ಈ ನರಹರಿ ಶಾಸ್ತ್ರಗಳು ಈ ರಾಜಗೃಹಕ್ಕೆ ಯಾವಾಗ ಬರೋಣವಾಯ್ತು ಅಂತ ಓಹೋ ಮಳೆ ವಿಚಾರ ಕೇಳ್ತಾ ಇದೀಯಾ ಶಾಸ್ತ್ರಿಗಳೇ? ಬೆಳಗ್ಗೆಲ್ಲ ಬಂದು ನೋಡಿ, ನಾವು ಸತ್ಯವಾದ ನಲ್ತಂಗಿ ಕಥೆ ಮಾಡ್ತೀವಿ ಅಂತ ದೇವೇಂದ್ರ ಒಂದೆರಡು ಮನೆ ಕಳಿಸಿದ. ಹೌದೌದು. ಆಮೇಲೆ ಮಳೆ ನಿಂತೋಯ್ತು. ಬಹಳ ಸತ್ಯವಾದ ಕಥೆ ಗೊತ್ತಾಯ್ತಾ? ಮನೆ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ. ತುಂಬಾ ಚೆನ್ನಾಗಿ ಜನ ಎಲ್ಲ ವ್ಯವಸಾಯ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ ಶಾಸ್ತ್ರಿ. ನೋಡ್ತಾ ಇದ್ದಾರೆ. ರೇ ಸ್ವಾಮಿ, ಅಯ್ಯೋ ಇದು ಅಷ್ಟಿಗೆ ತಕ್ಕನಾಗಿ ಇರ್ಬರ ನರಗಳೆಲ್ಲ ಹೇಳ್ಕೊಂಡ್ರು ಇದೇನು ಬಂಗಂಗ್ ಕಾಣಲ್ಲ. ಇರ್ಲಿ ಸ್ವಾಮಿ, ನರಹರಿ ಶಾಸ್ತ್ರಗಳೇ ಈ ರಾಜಗೃಹಕ್ಕೆ ಯಾವಾಗ ಬರೋಣವಾಯ್ತು ಅಂತ ಕೇಳಿ. ಓಹೋ, ದೊಡ್ಡಬಳ್ಳಾಪುರದ ವಿಷಯ ಕೇಳ್ತಾ ಇದೀಯ ಶಾಸ್ತ್ರಿಗಳೇ? ನೋಡಿ, ಮನೆ ತುಂಬಾ ಹೆಣ್ಮಕ್ಳು. ಏನೋ ಒಂದ್ ಹೇಳ್ಕೊ ಹೋಗಿ ಅಂತ. ಹೆಣ್ಣೆತ್ತವ್ರ ಕಷ್ಟ ತಮಗೂ ಸ್ವಲ್ಪ ತಿಳಿದಿದೆಯಲ್ಲ. ನಮ್ಮ ಮೂರನೇವಳು ಆಕೆ ಗೀತಾ ಅಂತ ಇದ್ಲು ನೋಡಿ, ಅವಳು ಬಹಳ ದಿನದಿಂದ ನಿಂತು ಬಂದ್ಬಿಟ್ಟಿದ್ಲು ಶಾಸ್ತ್ರಿಗಳೇ. ಅಲ್ಲ, ಕೂತ್ಕೊಂಡು ಹಾಕ್ತಾನೆ ಇರ್ಲಿಲ್ವೇ? ಆಸ್ಪತ್ರೆಗೆ ತೋರಿಸ್ಬೇಕಾಗಿತ್ತು. ನಿಂಗೆ ಗೊತ್ತಾಗಲ್ಲ. ಅವಳಿಗೆ ದೂರದಿಂದ ಒಂದು ವರ ಬಂದಿತ್ತು. ಓಹೋ, ವರ ನೋಡೋಣ ಅಂತ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ಇನ್ನೂ ಕುಂತಿಲ್ಲ. ಊಟ ಉಪಚಾರ ಎಲ್ಲ ಬಹಳ ಸೊಗಸಾಗಿತ್ತು ಶಾಸ್ತ್ರಿಗಳೇ. ಮತ್ತೆ ತಾವು ಹೋದ್ ಕಡೆ ಅದು ಆಗ್ಲೇಬೇಕಲ್ವಾ? ಊಟ ಉಪಚಾರವಾದ ನಂತರ ಸಂಜೆ ಮಾತುಕತೆಗೆ ಅಂತ ಕೂತ್ಕೊಂಡು ನೋಡಿ ಕೂತ್ಬಿಟ್ರ ಸ್ವಲ್ಪ ವರದಕ್ಷಿಣೆ ವಿಷಯದ ಬಗ್ಗೆ ಸ್ವಲ್ಪ ಮುಂದುವರಿತು. ಇನ್ನೇನ್ ಕೆಲಸ ಕೊಡಕ್ಕಾಗಲ್ಲ ಅಂತ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಹೋಗ್ಬಿಟ್ಟು. ಸ್ವಾಮಿ ನರಹರಿ ಶಾಸ್ತ್ರಗಳೇ, ನಾನು ಹೇಳ್ತಾ ಇರೋದನ್ನ ಕೇಳಿ. ನೀವು ವರದಕ್ಷಿಣೆ ಜಾಸ್ತಿ ಆಯ್ತು ಅಂತ ಅಲ್ಲಿ ಓಡೋ ಬದಲು ನಿಧಾನವಾಗಿ ಏನು ಕುಂತು ಹಿಂದೆ ಮುಂದೆ ಮಾತನಾಡಿ ಬರೋದಲ್ವೇ? ಇದು ಯಾವ ಕರ್ಮ ರೀ ನಮ್ಗೆ? ಹೋಗ್ಲಿ ಬಿಡಿ, ಏನೋ ಅದು ಆಗೋಯ್ತು. ಸ್ವಾಮಿ, ಈಗ ನೀವು ರಾಜಗೃಹಕ್ಕೆ ಯಾವಾಗ ಬರೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಶಾಲಿನ ವಿಚಾರ ಕೇಳ್ತಾ ಇದೀಯ ಶಾಸ್ತ್ರಿಗಳೇ? ನೋಡಿ, 3-4 ದಿನದಿಂದ ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಬ್ರಹ್ಮರಥೋತ್ಸವ ನಡೀತು. ಗೊತ್ತಿತ್ತು. ತುಂಬಾ ಚೆನ್ನಾಗಿ ಓಡಾಡಿದ್ರಿ ಅಂತ ನಮ್ಮ ಯೋಗಾನಕ್ಷಿಣ ಶಾಸ್ತ್ರಿಗಳ ಮಗ ಗುಂಡಣ್ಣವರು ಕಾಶಿಯಿಂದ ತರಿಸಿರೋ ಶಾಲು ಹೊತ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಂಡು ನೋಡಿ. ಇಲ್ವಾ ಬಿಟ್ಟಿರೋದು? ಯಾಕೆ ಬಿಡ್ತೀರಾ ಸ್ವಾಮಿ? ನಾನೇ ಒಂದ್ ಹೇಳೋದು, ಇದೇ ಒಂದ್ ಹೇಳೋದಾಗೋಯ್ತು. ಇದೇನ್ ಕರ್ಮ ರೇ ನರಹರಿ ಶಾಸ್ತ್ರಗಳೇ? ಈ ರಾಜಗೃಹಕ್ಕೆ ಯಾವಾಗ ಬರೋಣವಾಯ್ತು ಅನ್ನೋದು ಬಿಡ್ಬಿಡೆ. ಆದ್ರಿಂದ ನೀನ್ ಕೇಳೋದಿಕ್ಕೆಲ್ಲ ಹೇಳ್ತಿಲ್ವಾ? ಇದೀಗ ತಾನೇ ಬರೋಣವಾಯ್ತು. ಏನ್ ಸಮಾಚಾರ? ಅದೇ ರೀ, ನಮ್ಮ ರಾಮಸಿಂಹ ಮಹಾರಾಜ. ಏನಾಯ್ತು? ರಾಮಸಿಂಹ ಮಹಾರಾಜನಿಗೆ ಏನಾಯ್ತ್ರಿ? ಇದ್ರ ಬಾಯಲ್ಲಿ ಇದೊಂದು ಕರ್ಮ. ಯಾರ ಹೆಸರು ಹೇಳಿದ್ರು ಏನಾಗಿತ್ತು ಅಂತಾರೆ. ಅವ್ರು ಇನ್ನು ಗುಂಡು ಕಲ್ಲಿದ್ದಾಗಿದ್ದಾರ್ರೇ. ನಮ್ಮನ್ನ ಇದು ನಾಮಕರಣದ ಊಟಕ್ಕೆ ಬರೀ ಹೇಳಿದ್ದಾರೆ. ಓಹೋ, ರಾಜರ ಮನೆ ಭೋಜನ ಕೇಳಿದ್ದಾರೆ. ನೋಡಿ ಶಾಸ್ತ್ರಿಗಳ ಹಳಾದಿ ತಿಥಿ ಊಟ ತಿಂದು ತಿಂದು ನಂಗೆ ಸಾಕಾಗ್ಬಿಟ್ಟಿದೆ. ರಾಜರ ಮನೆ ಭೋಜನ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಡಿ ಬೇಗ ಹೋಗ್ಬೇಕು. ಅರೆ ನಿಂತ್ಕೊಳ್ರಿ, ನಾವು ನೀವು ಸೇರಿ 25 ವರ್ಷದ ಮೊನ್ನೆ ಸೇರಿಲ್ವಾ? ಕರಿಗಿರಿ ಭಟ್ರು 12ನೇ ಮಗಳ ಮದುವೆಗೆ ಸೇರಿದ್ವಲ್ಲಯ್ಯ. ಅಯ್ಯೋ, ಅದು ಇನ್ನು ನಿನಗೆಲ್ಲ ತಿಥಿ ಊಟಕ್ಕೆ ಒಳ್ಳೆ ಊಟ ಕಾಣ್ತು ಅಂದ್ಬಿಟ್ಟು ಹಾಗೆ ಮಾಡಿದ್ದೀರಾ. ಇರ್ಲಿ. ಅದೇ ರೀ, ಗೂಳೂರು ಗುಂಡಪ್ಪ. ಗೂಳೂರು ಗುಂಡಪ್ಪನ ಆ ಮುಂದೆ ಮಗ ಇನ್ನೂ ಬದುಕಿದಾನ ಶಾಸ್ತ್ರಿಗಳೇ? ಅಯ್ಯೋ, ನಿಮ್ಗೆ ಹೇಳೋದ್ಕಿನ್ನ ಅವ್ರ ಹೆಸರನ್ನೇ ಹೇಳ್ಬಾರ್ದು ಪಾಪ. ಏನೋ ದೇವ್ರಂತೆ ಇರೋ ಪುಣ್ಯಾತ್ಮನ್ನೆಲ್ಲ ನೀವು ಆಲೆ ಕಳಿಸ್ಬಿಡ್ತಾ ಇದ್ದೀರಾ. ಬೇಡ, ಅವ್ರು ಇನ್ನೂ ಬದುಕಿದ್ರೆ ಗುಂಡ್ ಕಲ್ಲಿದ್ದಂಗಿದ್ದಾನೆ. ಹೌದಾ? ಹೌದು, ತುಂಬಾ ಚೆನ್ನಾಗಿದ್ದಾನೆ. ಎಲ್ಲ ಇನ್ನೂ ಚೆನ್ನಾಗಿದ್ದಾನೆ. ಅಂದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದಾನೆ ಗೊತ್ತಾ? ಈಗಿನ ಈ ಬೆಲೆ ನೋಡ್ಕೊಳ್ಳಾರ್ದ ಸ್ವಲ್ಪ ಬೆಣ್ಣೆ ಕಡಿಮೆ ಮಾಡಿದ್ದಾನೆ. ಹೌದಾ? ಏನ್ ಮಾಡ್ಬೇಕು ಅಂತ ಈಗ? ಅದಕ್ಕಿನ್ನೇನು ಇಲ್ಲ ಸ್ವಾಮಿ. ಅದೇ ಒಂದ್ ಸ್ವಲ್ಪ ನಶ್ಯ ತಗೊಳೋದು.
ಅದಕ್ಕೆ ಬೆಣ್ಣೆ ಇಲ್ವಲ್ಲ ಒಂದ್ ಸ್ವಲ್ಪ ಸುಣ್ಣ ಸೇರಿಸಿ ಹಾಕ್ಬೇಕು. ಏನ್ ಅಪಶಬ್ದ ಮಾತಾಡ್ತೇಯ ಬ್ರಾಹ್ಮಣ? ಏನಾಯ್ತ್ರಿ ಒಂದು ಒಳ್ಳೆ ಶಬ್ದ ಮಾತಾಡಿದ್ರು. ಆಕಾಕ ನಿಶ್ಚಯ ಒಳ್ಳೆನೇ ಹೇಳಿದ್ರು. ತಿಕ್ಕೊಂಡು ಬೇಗ ಹೋಗೋಣ. ರಾಧಾಗೃಹ ತಗೋ. ನಾನು ಶಾಸ್ತ್ರಿಗಳೇ, ನಿಶ್ಚಯ ಏರ್ಸಿದ್ರೆ ಬ್ರಹ್ಮಾಂಡೇನೋ ಬ್ರಹ್ಮಾಂಡವೇ ಮುಟ್ಬೇಕು. ಹಾಕ್ರೆ ಏ ಸ್ವಾಮಿ ನಚಿಕೆ ಸೇರ್ಸಿದ್ರೆ ಬ್ರಹ್ಮಾಂಡೇನೋ ಬ್ರಹ್ಮಾಂಡವೇ ಮುಟ್ಟುತ್ತೆ. ನನಗೆ ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು. ಮಹಾಪ್ರಭುಗಳಿಗೆ ವಂದಿಸುವೆ. ಮಹಾರಾಜ, ನಿನಗೆ ಮಂಗಳವಾಗಲಿ. ನಮ್ಮನ್ನ ಕರೆಸಿದ ಕಾರಣವೇನು? ಸ್ವಾಮಿ, ಬಹುಕಾಲದಿಂದಲೂ ಪುತ್ರಹೀನನಾಗಿದ್ದ ನನಗೆ ಆ ಪರಶಿವನ ವರಬಲದಿಂದ ಈ ತರುಣಿ ತರಳರು ಜನಿಸಿರುವರು. ಈ ಮಕ್ಕಳಿಗೆ ನಾಮಕರಣವನ್ನು ಮಾಡಿ ಈ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವರು ಸ್ವಾಮಿ. ರಾಮಸಿಂಹ ಮಹಾರಾಜ, ಈ ಮಕ್ಕಳಿರುವರು ನಿನ್ನ ಮನದೇವತೆಯಾದ ನಲ್ಲಮ್ಮ ದೇವಿ ಎಂಬ ಹೆಸರಿನಲ್ಲಿ ಗಂಡು ಮಗುವಿಗೆ ನಲ್ಲತಂಗ ಎಂಬುದಾಗಿಯೂ ಹೆಣ್ಣು ಮಗುವಿಗೆ ನಲ್ಲತಂಗಿ ಎಂಬುದಾಗಿಯೂ ನಾಮಧೇಯವನ್ನು ಮಾಡಿದರು. ಆಗಬಹುದೇ? ಬಹಳ ಸಂತೋಷ, ಬಹಳ ಸಂತೋಷ. ಅಪ್ಪಣೆಯಾದರೆ ನಾವಿನ್ನು ಹೊರಡುವೆ. ಮಂತ್ರಿವರ್ಯ, ಬ್ರಾಹ್ಮಣೋತ್ತಮರಿಗೆ ಬಹುಮಾನವನ್ನು ಕೊಟ್ಟು ಕಳುಹಿಸು. ಮಹಾರಾಜ, ನಿನಗೆ ಮಂಗಳವಾಗಲಿ. ಬಹಳ ಸಂತೋಷ. ಇಲ್ಲ, ರಾಮಸಿಂಹ ಮಹಾರಾಜರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇ ನಾರದ ಮಹಾತ್ಮರು ದಯಮಾಡಿಸುತ್ತಿರುವರು. ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು. ಅಪ್ಪಣೆ. ನಾರಾಯಣ ನಾರಾಯಣ, ನೀನೆ ಶೋಭೋಮನ ನೀನೆ ಗಗನ, ನೀನೆ ಶೋಭೋಮನ ನೀನೆ ಗಗನ, ನೀನೆ ಶೋಭೋಮನ ನೀನೆ ಗಗನ, ನೀನೆ ಶುಭೋಮನ ನೀನೆ ಗಣನ, ನೀನೆ ಶರದಿಶಯನ ನಾರಾಯಣ, ನೀನೆ ಶರದಿಶಯನ ನಾರಾಯಣ, ನೀನೆ ಜಗದಾತ ದೇವ, ನೀನೆ ಜಗದಾತ ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುತ್ತೇನೆ. ರಾಮಸಿಂಹರಾಜ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ರಾಮಸಿಂಹರಾಜ, ಬಹುಕಾಲದಿಂದಲೂ ಪುತ್ರಹೀನನಾಗಿದ್ದ ನನಗೆ ಆ ಪರಶಿವನ ವರಬಲದಿಂದ ಈ ಮಕ್ಕಳು ಜನಿಸಿರುವರು. ಆಹಾ, ಈ ಮಕ್ಕಳನ್ನು ಆಚರಿಸಬೇಕೆಂದು ಬೇಡಿಕೊಳ್ಳುವ ಸ್ವಾಮಿ. ರಾಮಸಿಂಹರ ಮಹಾರಾಜ, ಅಚಂದ್ರಾರ್ಕ ಕೀರ್ತಿ ಸ್ಥಾಯಿಯಾಗಲಿ ಈ ನಿನ್ನ ಮಕ್ಕಳು. ಮಂತ್ರಿವರ್ಯ, ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ಬಹುಮಾನವನ್ನು ಕೊಟ್ಟಿರಿಸು. ಆಗಬಹುದು ಪ್ರಭು. ದಾನವ ಸ್ವೀಕರಿಸಿ ಮಾನಿತ ಮುಗುರರೆ, ದಾನವ ಸ್ವೀಕರಿಸಿ ಮಂತ್ರಿವರೇ, ಫಲ ಪುಷ್ಪಗಳನ್ನು ಪರಿ ಪರಿಯಿಂದಲೇ ನಾರಾಯಣ ನಾರಾಯಣ. ಫಲ ಪುಷ್ಪಗಳನ್ನು ಪರಿ ಪರಿಯಿಂದಲೇ ಅನುನಯದಿಂದಲೇ ದಾನವ ಸ್ವೀಕರಿಸಿ ಮಾನಿತ ಭೂಸುರರೇ, ದಾನವ ಸ್ವೀಕರಿಸಿ
ನಾದ ಪದಕವು ರನ್ನದ ವರ್ಣವು ಅನುನಯದಿಂದಲೇ ದಾನವ ಸ್ವೀಕರಿಸಿ ಮಾನಿತ ಭೂಸುರರೇ ದಾನವ ಸ್ವೀಕರಿಸಿ ನಾರದ ಮಹಾತ್ಮರೇ, ಈ ಮಂತ್ರಿಗಳೇ, ದಾನವನ್ನು ಸ್ವೀಕರಿಸಿ. ಆಗಬಹುದು. ರಾಮಸಿಂಹರಾಜ, ನಾರದ ಮಹಾತ್ಮರೇ, ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರಲೇ? ಒಳ್ಳೆಯದು, ತಾವಿನ್ನ ದಯಮಾಡಿಸಿ. ನಾರಾಯಣ ನಾರಾಯಣ. ಇಂದಿರೇಶ ಪೊರೆಯೋ ಈಶ. ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಇಂದಿರೇಶ ಪೊರೆಯೋ ಈಶ. ಇಂದಿರೇಶ ಇಂದಿರೇಶ ಪೊರೆಯೋ ಈಶ. ಇಂದಿರೇಶ ಪೊರೆಯೋ ಈಶ. ದೀನ ಜನನಿ ಶಯನ ನಾರಾಯಣ. ದೀನ ಶರದಿ ಶಯನ ನಾರಾಯಣ. ನೀನೆ ಜಗದಾತ ದೇವ, ನೀನೆ ಜಗದಾತ ನಾರ. ಮಂತ್ರಿ ಪ್ರಭು, ಮಂತ್ರಿಸಿದೋ ಮಂತ್ರಿ ಪ್ರಭು, ಬಹುಕಾಲದಿಂದಲೂ ಪುತ್ರಹೀನನಾಗಿದ್ದ ನನಗೆ ಆ ಪರಶಿವನ ವರಬಲದಿಂದ ಈ ತರಳರು ಜನಿಸಿರುವರು. ಆದ ಕಾರಣ ಈ ಮಕ್ಕಳನ್ನು ಬಿಟ್ಟು ನಾನು ಒಂದನಗಳಿಗೂ ಸಹ ಇರಲಾರೆ. ಆದ್ದರಿಂದ ನೀನು ಈ ರಾಜ್ಯಾಡಳಿತವನ್ನು ನೋಡಿಕೊಂಡಿರು. ನಾನು ಈ ಮಕ್ಕಳೊಡನೆ ಇವರ ಆಟ ಪಾಠ ಲೀಲೆಗಳನ್ನು ನೋಡಿಕೊಂಡು ನನ್ನ ಮನದ ವಿಲಾಸೆಯನ್ನು ತೀರಿಸಿಕೊಳ್ಳುವೆ. ಪ್ರಭು, ಏನು ಹೀಗೆ ಹೇಳುತ್ತಿರುವಿರಿ? ನೀವಾಳುವ ಈ ರಾಜ್ಯದ ಆಸೆ ನಿಮ್ಮ ಪಾದಧೂಳಿಗೂ ಸಮನಲ್ಲದ ನನಗೇಕೆ? ನೀವು ರಾಜ್ಯಭಾರದ ಕ್ರಮವನ್ನು ನೋಡುತ್ತಾ ಇರಿ. ನಾನು ಈ ತರುಣರನ್ನು ಅತ್ತಿತ್ತ ಬಿಡದೆ ಕಾಪಾಡಿಕೊಂಡಿರುತ್ತೇನೆ. ಮಂತ್ರಿ ಪ್ರಭು, ಈ ರಾಜ್ಯವು ಯಾರಿಗೆ ಸ್ಥಿರ? ಮಂತ್ರಿ ಪ್ರಭು, ಈ ಜೀವಕ್ಕೆ ಗುರಿ ಯಾವುದು? ಸ್ಥಿರವಿಲ್ಲದ ರಾಜ್ಯ ಮೋಗವು.
ಶಾಶ್ವತ ಜಗದೋ ದರೆಯೋ ತೊರೆಯಲಾರೆನುವುದರ ದರೆಯೋ ತೊರೆಯಲಾರೆನುವುದರ ತಿರಿದುಳ್ಳಾದರೂ ಗಿಡದೆ ತಳಮುವೆ ಮಗಳ ಮಂತ್ರಿ ಪ್ರಭು, ರಾಜ್ಯ ಕೋಶ ಬಂಧು ಬಳಗ ಸಕಲವೂ ಈ ಮಕ್ಕಳೇ ಎಂದು ನಂಬಿರುವಾಗ ನನಗೆ ರಾಜ್ಯದಿಂದ ಆಸೆ ಬೇಡ. ಈ ನನ್ನ ಸುಕುಮಾರನು ನನ್ನ ರಾಜ್ಯ ಭಾರಕ್ಕೆ ಒಡೆಯನಾಗಿ ಬರುವವರೆಗೂ ಈ ರಾಜ್ಯವನ್ನು ನೀನೇ ನೋಡಿಕೊಂಡಿರು. ತಮ್ಮ ಚಿತ್ತಪ್ರಭು. ಆಹಾ, ಬಹುಕಾಲದಿಂದಲೂ ಪುತ್ರಹೀನರಾಗಿದ್ದ ನಮ್ಮ ರಾಮಸಿಂಹರಾಜನಾದರೂ ಆ ಮಕ್ಕಳ ಪ್ರಾಣವೇ ತನ್ನ ಪ್ರಾಣವೆಂದು ಆ ತರುಣಿ ತರಳರ ಮೇಲೆ ತನ್ನ ಪ್ರಾಣವನ್ನೇ ಇಟ್ಟುಕೊಂಡಿರುವನಲ್ಲ. ಈಗ ನಾನು ಈ ರಾಜ್ಯವನ್ನು ಯಾವ ವಿಧದಿಂದ ಪರಿಪಾಲಿಸಲಿ ಈಶಾ ನಿನ್ನಾಜ್ಞೆಯೆಂದದಿ ಪರಮಾತ್ಮ. ಈಶಾ ನಿನ್ನಾಜ್ಞೆಯೆಂದದಿ ಸುಲಲಿತದಿ ಎಂದು ಪರಿಪಾಲಿಪಲಿ ರಾಜ್ಯವ. ಪರಮಾತ್ಮ, ಪರಶಿವನ ಕರುಣೆಯಂತಿರ್ಪುದೋ ಪರಮಾತ್ಮ, ಪರಶಿವನ ಕರುಣೆಯಂತಿರ್ಪುದೋ ನಾನುರಿಯನು ಈಜಾ. ಪರಮಾತ್ಮ, ನಿನ್ನ ಆಜ್ಞೆಯಂತೆ ಈ ರಾಜ್ಯವನ್ನು ಪರಿಪಾಲಿಸುವೆ. ಆದರೆ ನನ್ನ ಪ್ರಭುವಾದ ರಾಮಸಿಂಹ ರಾಜನಿಗೂ ಆ ಮಕ್ಕಳಿಗೂ ಯಾವ ಅಪಾಯ ಬಾರದಂತೆ ಕಾಪಾಡು ಕಾಪಾಡು.